Hi students, welcome back. This is SRB online classes. I am Santosh Badkambi here, and this is your general insurance class number 3. In this class, we would like to discuss about the basic terms of general insurance or insurance ಅಂತ ಹೇಳಿ ಕರಿತಾ ಇದ್ವಿ. ವಿಮೆಯ ಮತ್ತು ವಿಮೆಯ ಸಾಮಾನ್ಯ ಸಂಗತಿಗಳು. ಕಾಮನ್ ಆಗಿ ನಾವು ಇನ್ಶೂರೆನ್ಸ್ ಅಂದ ತಕ್ಷಣ ಅಥವಾ ಸಾಮಾನ್ಯ ವಿಮೆ ಅಂತೇಳಿ ಅಂದ ತಕ್ಷಣ ಅಥವಾ ಯಾವುದಾದ್ರೂ ಒಂದು ಪ್ರಕಾರದ ವಿಮೆ ಅಂತಂದರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಅಂಶಗಳು ಯಾವುವು, ಬೇಸಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು, ಟರ್ಮ್ಸ್ಗಳು ಯಾವುವು ಅಂಥೇಳಿ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿತ್ತು ಅಂದರೆ ದ ಬೇಸಿಕ್ ಟರ್ಮ್ಸ್ ಆಫ್ ಇನ್ಶೂರೆನ್ಸನ್ನು ನೋಡ್ಲಿಕ್ಕೆ ಹೋದರೆ ಫಸ್ಟ್ ಕಾನ್ಸೆಪ್ಟೇ ಬರ್ತಾ ಇರೋದು ಇನ್ಶೂರರ್ ಅಂಥೇಳಿ ಕರಿತಾ ಇದ್ದೀವಿ. ಫಸ್ಟ್ನೇದು ಏನು ಬರ್ತಾ ಇದೆ ಅಂತಂದರೆ ಅದೇ ಇನ್ಶೂರರ್ ಅಂಥೇಳಿ ಕರಿತಾ ಇದ್ದೀವಿ. ಏನು ಇನ್ಶೂರರ್ ಅಂತಂದರೆ ವಿಮಾದಾರ ಅಂಥೇಳಿ ಕರಿತಾ ಇದ್ದೀವಿ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಇನ್ಶೂರರ್ ಈಕ್ವಲ್ಸ್ ಟು ಅ ಇನ್ಶೂರೆನ್ಸ್ ಕಂಪನಿ ಅಂಥೇಳಿ ಕರಿಬಹುದು. ಇನ್ಶೂರರ್ ಈಕ್ವಲ್ಸ್ ಟು ಅ ಇನ್ಶೂರೆನ್ಸ್ ಕಂಪನಿ ಅಂತೇಳಿ ಕರಿತಾ ಇದ್ದೀವಿ. ಏನು ಅಂತಂದರೆ ದ ಪಾರ್ಟಿ ಟು ಆ್ಯನ್ ಇನ್ಶೂರೆನ್ಸ್ ಅರೇಂಜ್ಮೆಂಟ್ ಹೂ ಅಂಡರ್ಟೇಕ್ಸ್ ಟು ಇಂಡೆಮ್ನಿಟಿ ಫಾರ್ ಲಾಸಸ್. ನೋಡಿ, ದ ಇನ್ಶೂರೆನ್ಸ್ ಮೀನಿಂಗನ್ನು ನೋಡ್ಲಿಕ್ಕೆ ಹೋದಿವಿ ಅಂತಂದರೆ, ವಿಮಾದಾರ ಎಂಬ ಶಬ್ದದ ಅರ್ಥವನ್ನು ನೋಡ್ಲಿಕ್ಕೆ ಹೋದಿವಿ ಅಂತಂದರೆ ದ ಪಾರ್ಟಿ ಟು ಆ್ಯನ್ ಇನ್ಶೂರೆನ್ಸ್ ಅರೇಂಜ್ಮೆಂಟ್ ಹೂ ಅಂಡರ್ಟೇಕ್ ಟು ದ ಇಂಡೆಮ್ನಿಟಿ ಫಾರ್ ದ ಲಾಸಸ್. ಅಂದರೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ನಷ್ಟ ಉಂಟಾಗಿರುತ್ತೋ ಆ ಉಂಟಾಗಿರುವಂತಹ ನಷ್ಟವನ್ನು ಅಂಡರ್ಟೇಕ್ ಅಂದರೆ ತಾನು ತೆಗೆದುಕೊಳ್ಳಲಿಕ್ಕೆ ತಯಾರಾಗಿರುತ್ತೋ, ಸೊ ಆ ಒಂದು ವ್ಯಕ್ತಿ ಅಥವಾ ಕಂಪನಿಗೆ ನಾವಿಲ್ಲಿ ವಿಮಾದಾರ ಆರ್ ಇನ್ಶೂರರ್ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಬೇಸಿಕ್ಕಾಗಿ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಇನ್ಶೂರರ್ ಈಕ್ವಲ್ಸ್ ಟು ಇನ್ಶೂರೆನ್ಸ್ ಕಂಪನಿ ಅಂತೇಳಿ ಕೂಡ ಕರಿಬಹುದು. ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಹಾಗಾಗಿತ್ತು ಅಂದರೆ ಮತ್ತೊಮ್ಮೆ ನೋಡೋಣ. ಇನ್ಶೂರರ್ ದ ಪಾರ್ಟಿ ಟು ಆ್ಯನ್ ಇನ್ಶೂರೆನ್ಸ್ ಅರೇಂಜ್ಮೆಂಟ್ ಟು ಹೂ ಅಂಡರ್ಟೇಕ್ಸ್ ಟು ಇಂಡೆಮ್ನಿಟಿ ಫಾರ್ ದ ಲಾಸಸ್. ಟು ಇಂಡೆಮ್ನಿಟಿ ಅಂತಂದರೆ ಅಲ್ಲಿ ಆಗಿರುವಂತಹ ನಷ್ಟಕ್ಕೆ ಪರಿಹಾರವನ್ನು ತುಂಬಿಕೊಡ್ತಕ್ಕಂತಹ ಆ ಒಂದು ನಷ್ಟವನ್ನು ಒಪ್ಪಿಕೊಳ್ಳುವಂತಹ ಕಂಪನಿಗೆ, ಒಪ್ಪಿಕೊಳ್ಳುವಂತಹ ವ್ಯಕ್ತಿಗೆ ನಾವಿಲ್ಲಿ ಇನ್ಶೂರರ್ ಅಂತೇಳಿ ಕರಿತಾ ಇದ್ವಿ. ಸೊ ಸಿಂಪಲಾಗಿ ಹೇಳಬೇಕಾಗಿತ್ತು ಅಂದರೆ ಇನ್ಶೂರರ್ ಈಕ್ವಲ್ಸ್ ಟು ಇನ್ಶೂರೆನ್ಸ್ ಕಂಪನಿ ಅಂತೇಳಿ ಕರೆಯೋಣ. ಓಕೆ, ದೆನ್ ಎರಡನೇ ಕಾನ್ಸೆಪ್ಟ್ ಏನು ಬರ್ತಾ ಇದೆ ಅಂತಂದರೆ ಇನ್ಶೂರ್ಡ್ ಅಂತೇಳಿ ಕರಿತಾ ಇದ್ದೀವಿ. ವಿಮಾ ಕರ್ತೃ ಅಂತೇಳಿ ಕರಿತಾ ಇದ್ದೀವಿ. ಇನ್ಶೂರ್ಡ್ ಇಟ್ ಮೀನ್ಸ್ ಅ ಪಾಲಿಸಿ ಹೋಲ್ಡರ್ ಅಂತೇಳಿ ಕರಿತಾ ಇದ್ದೀವಿ. ಕಾಮನ್ ಆಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ಇನ್ಶೂರ್ಡ್ ಅಂತಂದರೆ ವಿಮಾ ಕರ್ತೃ ಅಂತಂದರೆ ವಿಮೆಯನ್ನು ಮಾಡಿಸಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಕರಿತಾ ಇದ್ವಿ. ವಿಮೆಯನ್ನು ಮಾಡಿಸಿಕೊಂಡಿರ್ತಕ್ಕಂಥ ಸಂಸ್ಥೆ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಇನ್ಶೂರ್ಡ್ ಅ ಪರ್ಸನ್ ಹೂಸ್ ಇಂಟ್ರೆಸ್ಟ್ ಆರ್ ಪ್ರೊಟೆಕ್ಟೆಡ್ ಬೈ ಇನ್ಶೂರೆನ್ಸ್ ಪಾಲಿಸಿ. ವಿಮಾ ಕಂಪನಿ ವಿಮೆಯ ಪಾಲಿಸಿಯೊಂದಿಗೆ ಪ್ರೊಟೆಕ್ಷನನ್ನು, ರಕ್ಷಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಸಂಸ್ಥೆಗೆ ನಾವು ಇನ್ಶೂರ್ಡ್ ಅಂಥೇಳಿ ಕರಿತಾ ಇದ್ದೀವಿ. ವಿಮಾ ಕರ್ತೃ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಕರ್ತೃ ಅಂತಂದರೆ ಇದರ ಅರ್ಥ ಮಾಡಿದವ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಅದನ್ನು ಒಪ್ಪಂದವನ್ನು ಮಾಡಿಕೊಂಡವ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿ ಅಂದರೆ ವಿಮಾ ಕರ್ತ, ವಿಮೆಯನ್ನು ಮಾಡಿದವ, ವಿಮೆಯನ್ನು ತೆಗೆದುಕೊಂಡವ, ವಿಮೆಯನ್ನು ಕೊಂಡುಕೊಂಡವ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಇನ್ಶೂರ್ಡ್ ಈಕ್ವಲ್ಸ್ ಟು ವಿಮಾ ಕರ್ತೃ. ಇನ್ಶೂರ್ಡ್ ಈಕ್ವಲ್ಸ್ ಟು ಅ ಪರ್ಸನ್ ಹೂ ಗೆಟ್ ದ or who make the insurance policy ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಇನ್ಶೂರ್ಡ್ ಅ ಪರ್ಸನ್ ಹೂಸ್ ಇಂಟ್ರೆಸ್ಟ್ ಆರ್ ಪ್ರೊಟೆಕ್ಟೆಡ್ ಬೈ ಆನ್ ಇನ್ಶೂರೆನ್ಸ್ ಪಾಲಿಸಿ. ಜೀವ ವಿಮೆ ಅಥವಾ ವಿಮೆಯ ಪಾಲಿಸಿಯ ಪ್ರಕಾರದಿಂದಾಗಿ ಅಥವಾ ವಿಮೆಯ ಪಾಲಿಸಿಯಿಂದಾಗಿ ಆತನ ಜೀವಕ್ಕೆ ಆಗಿರ್ತಕ್ಕಂತಹ ಅಥವಾ ಆತನಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೆ ನಾವು ಇನ್ಶೂರ್ಡ್ ಅಂಥೇಳಿ ಕರಿತಾ ಇದ್ದೀವಿ, ವಿಮಾ ಕರ್ತೃ. ಅರ್ಥ ಆಯ್ತಾ? ಸೊ ಫಸ್ಟ್ ಒನ್ನು ಬರ್ತಾ ಇರೋದು ಇನ್ಶೂರರ್ ಅಂತೇಳಿ. ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಸ್ವಲ್ಪನ. ಇನ್ಶೂರರ್ ಮತ್ತು ಇನ್ಶೂರ್ಡ್ ಅಂದ ತಕ್ಷಣ ಸಡನ್ನಾಗಿ ನಮಗೆ ಇನ್ಶೂರರ್ ಅಂದ ತಕ್ಷಣ ನಾವು ಪಾಲಿಸಿ ಹೋಲ್ಡರ್ ಅಂತೇಳಿ ಅರ್ಥ ಮಾಡ್ಕೋತೀವಿ. ಆದರೆ ಇನ್ಶೂರರ್ ಅಂತಂದರೆ ಆ ಪಾಲಿಸಿ ಕಂಪನಿ ಅಂತೇಳಿ. ಆದರೆ ದೆನ್ ಇನ್ಶೂರ್ಡ್ ಅಂತಂದರೆ ವಿಮಾ ಕರ್ತೃ, ಪಾಲಿಸಿಯನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಥವಾ ಸಂಸ್ಥೆ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಬರ್ತಾ ಇರೋದು ಪ್ರೀಮಿಯಮ್. ಪ್ರೀಮಿಯಮ್ ಅಂತೇಳಿ ಕೂಡ ಕರಿತೀವಿ, ಇಲ್ಲಾಂದರೆ ಕಂತುಗಳು ಅಂತೇಳಿ ಕರಿತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ದಿವಸ ಮನೆಯೊಳಗಿರ್ತೀವಿ. ಮನೆಯೊಳಗಿದ್ದಂಥ ಸಂದರ್ಭದಲ್ಲಿ ಒಬ್ಬ LIC ಏಜೆಂಟು ಮನೆಗೆ ಬರ್ತಾರಂತ ಅಂದ್ಕೊಳ್ಳೋಣ.
ಬಂದ ತಕ್ಷಣ ಅವ್ರು ಏನು ಮಾಡ್ತಾಯಿದ್ರು, ನಮಗೆ ಒಂದಿಷ್ಟು ಏನೇನು ಇದ ಫೀಚರ್ಸ್ಗಳು, ಆ ಲಕ್ಷಣಗಳ ಬಗ್ಗೆ ನಮಗೆ ಡೀಪಾಗಿ ತಿಳಿಸ್ಕೊಟ್ಟು ನಮ್ಮ ಕಡೆಯಿಂದ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಅವ್ರು ಏನು ಹೇಳ್ತಾರೆ ನೋಡಿ, ದುಡ್ಡು ತುಂಬುದು ಬಹಳಷ್ಟು ಕಡಿಮೆ ಇದೆ, ತಿಂಗಳಿಗೆ ಅಥವಾ ನೀವು 3 ತಿಂಗಳಿಗೊಮ್ಮೆ ತುಂಬೋದು ಅಥವಾ 6 ತಿಂಗಳಿಗೊಮ್ಮೆ ತುಂಬೋದು, ಅಟ್ಲೀಸ್ಟ್ ವರ್ಷಕ್ಕೊಮ್ಮಾದರೂ ನೀವು ದುಡ್ಡನ್ನು ತುಂಬೋದು ಅಂತ ಹೇಳ್ತಾ ಇದ್ರು. ಅಂದರೆ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಟೈಮ್ ಡ್ಯೂರೇಷನನ್ನು ಕೊಟ್ಟು ನಮ್ಮ ಕಡೆಯಿಂದ ಹಣವನ್ನು ತುಂಬಿಸ್ಕೊಳುತ್ತಲ್ಲ, ಹಾಗಾಗಿತ್ತಂದರೆ ಆ ಟೈಮ್ ಡ್ಯೂರೇಷನ್ಗೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಪ್ರೀಮಿಯಮ್ ಅಥವಾ ಕಂತುಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ನೋಡಿ, ಪ್ರೀಮಿಯಮ್ ಫೈನಾನ್ಷಿಯಲ್ ಕಾಸ್ಟ್ ಆಫ್ ಆಬ್ಟೈನಿಂಗ್ ಆ್ಯನ್ ಇನ್ಶೂರೆನ್ಸ್ ಕವರ್. ನೋಡಿ, ಪ್ರೀಮಿಯಮ್ ಈಕ್ವಲ್ಸ್ ಟು ಫೈನಾನ್ಷಿಯಲ್ ಕಾಸ್ಟ್ ಆಫ್ ಆಬ್ಟೈನಿಂಗ್ ಆ್ಯನ್ ಇನ್ಶೂರೆನ್ಸ್ ಕವರ್ ಪೇಡ್ ಆ್ಯಸ್ ಅ ಲಂಪ್ ಸಮ್ ಆರ್ ಇನ್ ಇನ್ಸ್ಟಾಲ್ಮೆಂಟ್ ಡ್ಯೂರಿಂಗ್ ದ ಡ್ಯೂರೇಷನ್ ಆಫ್ ದಿ ಪಾಲಿಸಿ. ಅದನ್ನು ಹೇಳಿದ್ನಲ್ಲ, ನಾವು ಖರೀದಿ ಮಾಡಿರ್ತಕ್ಕಂಥ ಪಾಲಿಸಿಯ ಅವಧಿಯ ಮುಕ್ತಾಯದ ತನಕ ನಾವು ಲಂಸಮ್ ಆಗಿರ್ತಕ್ಕಂಥ ಸಮ್ ಅಮೌಂಟನ್ನು ವಿತಿನ್ ಅ ಡ್ಯೂರೇಷನ್, ಆ ಕೆಲವೊಂದಿಷ್ಟು ಅವಧಿಗಳಿಗೆ ಅನುಗುಣವಾಗಿ ಕೆಲವೊಂದಿಷ್ಟು ಸಮಯದ ನಂತರದಲ್ಲಿ ನಾವು ಹಣವನ್ನು ತುಂಬ್ತಾ ಇದ್ದೀವಿ. 3 ತಿಂಗಳು ಆಗೋ ತನಕ ತುಂಬಲಿಕ್ಕೆ ಬರೋದಿಲ್ಲ, ತುಂಬಬಹುದು. ಆದರೆ ನಮಗೆ ಆಗಿರ್ತಕ್ಕಂಥ ಇನ್ಸ್ಟಾಲ್ಮೆಂಟ್ ಹೆಂಗಿರುತ್ತೆ ಅಂದರೆ, 3 ಮಂತ್ ತೊಗೊಂಡಿದ್ವಿ, 6 ಮಂತ್ ತೊಗೊಂಡಿರ್ತೀವಿ, ಅಥವಾ 1 ವರ್ಷದ ತೊಗೊಂಡಿರ್ತೀವಿ, ಒಂದೊಂದು 2 ವರ್ಷದ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಯಾವುದಾದ್ರೂ ಒಂದಿಷ್ಟು ಡ್ಯೂರೇಷನನ್ನು ಕೊಟ್ಟು ಆ ಇನ್ಸೂರ್ಡ್ ಪರ್ಸನ್ ಕಡೆಯಿಂದ ಸಮ್ ಅಮೌಂಟನ್ನು ಪಾಲಿಸಿ, ಅದು ಯಾರು ಇನ್ಶೂರರ್ ಕಲೆಕ್ಷನ್ ಮಾಡ್ತಾ ಇದ್ರು ಅಂದರೆ, ಸೊ ಅದಕ್ಕೆ ನಾವು ಪ್ರೀಮಿಯಮ್ ಅಂತೇಳಿ ಕರಿತಾ ಇದ್ದೀವಿ. ಫಿನಾನ್ಷಿಯಲ್ ಕಾಸ್ಟ್ ಆಫ್ ಒಬ್ಟೈನಿಂಗ್ ದ ಇನ್ಶೂರೆನ್ಸ್ ಕವರ್ ಅಂದರೆ ನಾವು ಆ ಒಂದು ಹಣಕಾಸು, ಆ ಒಂದು ಪಾಲಿಸಿಗೆ ಎಷ್ಟು ಹಣ ಆಗಿರುತ್ತೋ, ಕಾಸ್ಟ್ ಆಗಿರುತ್ತೋ, ಅದನ್ನು ಸಾಮಾನ್ಯ ಅಥವಾ ಜನರಿಂದ ಕಲೆಕ್ಷನ್ ಮಾಡ್ತಕ್ಕಂಥ ಅವಧಿಗೆ ನಾವು ಪ್ರೀಮಿಯಮ್ ಅಂತೇಳಿ ಕರಿತಾ ಇದ್ದೀವಿ. ಅದು ಲಂಸಮ್ ಆಗಿರ್ತಕ್ಕಂಥ ಸಮ್ ಅಮೌಂಟನ್ನು ನಿರ್ದಿಷ್ಟ ಅವಧಿಗೆ ಅನುಗುಣವಾಗಿ ನಾವು ತುಂಬ್ತಾ ಹೋಗ್ತಾ ಇದ್ವಿ. ಮೊದಲೇ ನಮ್ಮದೊಂದು ಕಾಂಟ್ರಾಕ್ಟ್ ಆಗಿರುತ್ತೆ, 3 ತಿಂಗಳಿಗೊಮ್ಮೆ ತುಂಬಬೇಕು. ಅಥವಾ ನಾವೇನು ಮಾಡ್ತಾ ಇದ್ವಿ, ಸೊ ಫಸ್ಟ್ 3 ತಿಂಗಳಾದ ನಂತರ ಒಮ್ಮೆ ತುಂಬ್ತಾ ಇದ್ವಿ, ಮತ್ತೆ 3 ತಿಂಗಳಾದ ನಂತರ ಮತ್ತೆ ತುಂಬ್ತಾ ಇದ್ವಿ, ಮತ್ತೆ 3 ತಿಂಗಳಾದ ನಂತರ ತುಂಬ್ತಾ ಇದ್ವಿ. ಇದ್ರೆ ಏನು ಇದರ ಅರ್ಥ, 3 ತಿಂಗಳ ಅವಧಿ ನಂತರ ನಾವು ಹಣವನ್ನು ಕಟ್ತಾ ಇದ್ದೀವಿ. ಅಂದರೆ 3 ತಿಂಗಳಿಗೊಮ್ಮೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಂ ಬರ್ತಾ ಇದೆ. ಪ್ರೀಮಿಯಮ್ ಅಂತಂದರೆ ಕಂತುಗಳ ಮೂಲಕವಾಗಿ ನಾವು ಹಣವನ್ನು ತುಂಬ್ತಾ ಇದ್ದೀವಲ್ಲ, ಹಾಗಾಗಿತ್ತಂದರೆ ಸೊ ಈ ಇನ್ಶೂರೆನ್ಸ್ದ ಬೇಸಿಕ್ ಕಾನ್ಸೆಪ್ಟ್ಗಳಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು ಅಂತೇಳಿ ಕರಿತಾ ಇದ್ದೀವಿ. ಓಕೆ, ದೆನ್ 4th ಒಂದು ಬರ್ತಾ ಇರೋದು ಪಾಲಿಸಿ ಅಂತೇಳಿ ಕರಿತಾ ಇದ್ದೀವಿ. ಅದಕ್ಕೆ ಕರಾರು ಪತ್ರ ಅನ್ಬೋದು, ಇಲ್ಲ ಅಂತಂದರೆ ವಿಮೆಯ ಒಪ್ಪಂದ ಅಂತೇಳಿ ಕೂಡ ಕರಿಬೋದು, ಏನಾದರೂ ಒಂದು ಕರಿಬೋದು. ಪ್ರೀಮಿಯಮ್ ನಮ್ಗೆ ಗೊತ್ತದ ಏನು ಅಂತ, ಪಾಲಿಸಿ ಅಂತ ಪಾಲಿಸಿ ನಮ್ಗೆ ಗೊತ್ತದ ಏನಂತಂದರೆ ರಿಟರ್ನ್ ಕಾಂಟ್ರಾಕ್ಟ್ ಆರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ನೋಡಿ, ರಿಟರ್ನ್ ಕಾಂಟ್ರಾಕ್ಟ್ ಆರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್ಗೆ ಏಜೆಂಟ್ ಬಂದ ತಕ್ಷಣ ನಮ್ಗೆ ಹೇಳ್ತಾನೋ, ಆ ಥರ ಫೀಚರ್ಸ್ ಈ ಥರ ಇದೆ, ನಿಮಗೆ ಹಂಗೆ ಬೆನಿಫಿಟ್ ಸಿಗುತ್ತೆ, ಹಿಂಗೆ ಬೆನಿಫಿಟ್ ಸಿಗುತ್ತೆ, ಪಾಲಿಸಿಯನ್ನು ಮಾಡಿ ಅಂತ ಹೇಳ್ತಾರೆ. ನಾವು ಒಪ್ಕೊಂಡು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅವನಿಗೆ ಸಬ್ಮಿಟ್ ಮಾಡಿ, ಅಲ್ಲಿರ್ತಕ್ಕಂಥ ಪಾಲಿಸಿ ಅಗ್ರಿಮೆಂಟ್ಗೆ ಸಿಗ್ನೇಚರನ್ನು ಮಾಡಿ ಸಮ್ ಅಮೌಂಟನ್ನು ಕೊಡ್ತಾ ಇದ್ವಿ. ಹಾಗಾಗಿತ್ತು ಅಂದರೆ ನಾವು ಪಾಲಿಸಿಯನ್ನು ಪರ್ಚೇಸ್ ಮಾಡಿದಂಗೆ ಆಗುತ್ತೆ. ಹಾಗಾಗಿತ್ತು ಅಂದರೆ ನಾವು ಆ ಪಾಲಿಸಿ ಮಾಡ್ತಾ ಇದ್ದೀವಿ, ಪಾಲಿಸಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಏನಿದರ ಅರ್ಥ, ನಾವು ಕೆಲವೊಂದಿಷ್ಟು ಒಪ್ಪಂದಗಳನ್ನು, ಕರಾರುಗಳನ್ನು ಮಾಡ್ತಾ ಇದ್ವಿ. ಹಾಗಾಗಿತ್ತು ಅಂದರೆ ಪಾಲಿಸಿ ಈಕ್ವಲ್ಸ್ ಟು ರಿಟರ್ನ್ ಕಾಂಟ್ರಾಕ್ಟ್ ಆರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ಎಸ್, ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ವಿ ಅಂತಂದರೆ ಏನು, ಯಾರ್ಯಾರು ಇನ್ಶೂರರು, ಯಾವ ಇನ್ಶೂರ್ಡ್ ಪರ್ಸನು, ಎಷ್ಟು ಅಮೌಂಟಿಗೆ ಅವನಿಗೆ ಕ್ಲೇಮ್ ಕೊಡ್ತಾ ಇದ್ವಿ, ಯಾವ ರೀತಿಯಾಗಿರ್ತಕ್ಕಂಥ ಫೀಚರ್ಸ್ಗಳನ್ನ ಕೊಡ್ತಾ ಇದ್ವಿ, ಯಾವ ಡೇಟಿಗೆ ಈ ಒಂದು ಪಾಲಿಸಿ ಪರ್ಚೇಸ್ ಆಗಿದೆ, ಯಾವ ಡೇಟಿಗೆ ಇದರದ್ದು ಪಾಲಿಸಿ ಟೈಮಿಂಗ್ ಡ್ಯೂರೇಷನ್ ಮುಗಿಯುತ್ತೆ, ಎಷ್ಟು ಕವರೇಜ್ ಕೊಡ್ತಾ ಇದ್ವಿ, ಯಾವ ರೀತಿಯಾಗಿರ್ತಕ್ಕಂಥ ಕಂಡೀಷನ್ಸ್ಗಳನ್ನು ಹಾಕ್ಕೊಂಡಿದೆ, ಟರ್ಮ್ಸ್ಗಳು ಏನೇನಿದಾವೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಒಳಗೊಂಡಿರ್ತಕ್ಕಂಥದಕ್ಕೆ ನಾವು ಪಾಲಿಸಿ ಅಂತೇಳಿ ಕರಿತಾ ಇದ್ವಿ. ಸಮ್ಟೈಮ್ಸ್ ನಾವು ಅಂತಿರ್ತೀವಿ ನೋಡಿ, ಪಾಲಿಸಿ ಬಾಂಡ್ಗಳಿದಾವೆ, ಇನ್ಶೂರೆನ್ಸ್ ಬಾಂಡ್ಗಳು ಅಂತೇಳಿ ಕರಿತಾ ಇದ್ದೀವಿ. ಏನು ರೀ ಆ ಇನ್ಶೂರೆನ್ಸ್ ಬಾಂಡ್ಗಳು ಅಂತಂದರೆ, ಅದೇ ಇನ್ಶೂರೆನ್ಸ್ ಕಂಪನಿದವರು ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡಿದ್ದಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಬಾಂಡ್ಸ್ಗಳು ಅಂತೇಳಿ ಕರಿತಾ ಇದ್ವಿ. ಹಂಗೈತರ ಆ ಬಾಂಡ್ಗಳಂದರೆ ಏನು, ಅದೇ ಪಾಲಿಸಿ ಅಂತೇಳಿ ಕರಿತಾ ಇದ್ದೀವಿ. ಪಾಲಿಸಿ ಅಂದರೆ ಏನು, ಇದರ ಅರ್ಥ ನಾವು ರಿಟರ್ನ್ ಆಗಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಒಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀವಿ, ಒಂದಿಷ್ಟು ಅಮೌಂಟನ್ನು ತುಂಬಿ ನಾವು ಪಾಲಿಸಿಯನ್ನು ಖರೀದಿ ಮಾಡಿರ್ತೀವಲ್ಲ, ಅದಕ್ಕೆ ನಾವು ಪಾಲಿಸಿ ಅಂಥೇಳಿ ಕರಿತಾ ಇದ್ದೀವಿ. ಅದಕ್ಕೆ ಕನ್ನಡದಲ್ಲಿ ವಿಮೆಯ ಒಪ್ಪಂದ ಅಥವಾ ಕರಾರು ಪತ್ರ ಅಂಥೇಳಿ ಕರಿತಾ ಇದ್ವಿ. ಆ್ಯಂಡ್ 4th ಒನ್ ಎಕ್ಸ್ಪೋಜರ್ ಟು ಲಾಸ್ ಅಂತೇಳಿ ಕರಿತಾ ಇದ್ವಿ. ಏನಾದರೂ ನಷ್ಟ ಸಂಭವಿಸ್ತು ಅಥವಾ ನಷ್ಟಕ್ಕೆ ಒಡ್ಡಿಕೊಳ್ಳುವುದು ಅಂತೇಳಿ ಕರಿತಾ ಇದ್ವಿ. ಎಕ್ಸ್ಪೋಜರ್ ಟು ಲಾಸ್ ಅಂತೇಳಿ ಕರಿತಾ ಇದ್ವಿ. ಏನು, ನಾವು ಮುಖ್ಯವಾಗಿ 4 ಪ್ರಕಾರದ ನಷ್ಟಗಳನ್ನು ನಾವು ನೋಡ್ತಾ ಇದ್ವಿ. ಏನು, ಇನ್ ಇನ್ಶೂರೆನ್ಸ್ ಏರಿಯಾಸ್ ಇನ್ ವಿಚ್ ದ ರಿಸ್ಕ್ ಲಾಸ್ ಎಕ್ಸಿಸ್ಟ್ ಇನ್ 4 ರಿಸ್ಕ್ ಆರ್ ಹೇರ್. ಅಂದರೆ 4 ಪ್ರಕಾರದ ನಾವು ನಷ್ಟಗಳನ್ನು ಇಲ್ಲಿ ನೋಡ್ತಾ ಇದ್ವಿ. ಒಂದು ಪ್ರಾಪರ್ಟಿ ರಿಸ್ಕ್ ಅಂತೇಳಿ ಕರಿತಾ ಇದ್ವಿ. ನಮಗೆ ವಸ್ತುಗಳ ಮೇಲೆ ಅಥವಾ ನಮ್ಮ ಒಂದು ಆಸ್ತಿಗಳ ಮೇಲೆ ಅಥವಾ ನಮಗಿರ್ತಕ್ಕಂಥ ಪ್ರಾಪರ್ಟಿಗಳ ಮೇಲೆ ನಾವು ನಷ್ಟಗಳನ್ನು
ಆಗ್ತದೆ ಅಂತ ಅಂದ್ಕೊಳ್ತಾ ಇದ್ವಿ. ಎರಡನೇದು ಇನ್ಕಮ್, ನಮಗೆ ಬರ್ತಕ್ಕಂಥ ಲಾಭದಲ್ಲಿ ಆದಾಯದಲ್ಲಿ ನಮಗೇನಾದರೂ ಬರ್ತಕ್ಕಂಥ ಹಣದಲ್ಲಿ ಇನ್ಕಮಿಂಗ್ ಅಮೌಂಟ್ನಲ್ಲಿ ಅಥವಾ ಆದಾಯದಲ್ಲಿ ಏನಾದರೂ ನಷ್ಟ ಸಂಭವಿಸಬಹುದು ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಅಂದ್ಬಿಟ್ರೆ ಲೀಗಲ್ ವೆಲಿಬರಾಲಿಟಿ ಅಂತೇಳಿ ಕರಿತಾ ಇದ್ವಿ. ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರೋದು ಲೀಗಲ್ ವಲ್ಯುನರಬಿಲಿಟಿ ಅಂತೇಳಿ ಕರಿತಾ ಇದ್ವಿ. ಸಾರಿ ಕನ್ಫ್ಯೂಸ್ ಆಗ್ತಾ ಇದೆ. ಲೀಗಲ್ ವಲ್ನರಬಿಲಿಟಿ ಅಂತೇಳಿ ಕರಿತಾ ಇದ್ವಿ. ಸಾರಿ ವಲ್ನರಬಿಲಿಟಿ ಅಂದರೆ ದುರ್ಬಲತೆ ಅಂತೇಳಿ ಕರಿತಾ ಇದ್ವಿ. ವಲ್ನರಬಿಲಿಟಿ ದುರ್ಬಲತೆ ಅಂತ ಕರಿತಾರೆ. ಸಮ್ಟೈಮ್ಸ್ ನಾವು ಲೀಗಲ್ ಆಗಿ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳನ್ನ ಆ್ಯಕ್ಟಿವಿಟಿಗಳನ್ನು ಮಾಡಲೇಬೇಕಾಗಿರುತ್ತೆ, ಆದರೂ ನಾವು ವಲ್ನರಬಿಲಿಟಿಯನ್ನು ತೋರಿಸ್ತಾ ಇದ್ವಿ, ದುರ್ಬಲತೆಯನ್ನು ತೋರಿಸ್ತಾ ಇದ್ವಿ. ಆ ದುರ್ಬಲತೆ ಅಥವಾ ಅದು ನಾವು ಕಾನ್ಸಂಟ್ರೇಟ್ ಮಾಡದೇ ಇರುವುದು ಅಥವಾ ಆ ಕೆಲಸವನ್ನು ಆಗದೇ ಇರುವುದು ಅಂತ ಆ ಒಂದು ಸಿಚುವೇಷನಲ್ಲಿ ನಮಗೆ ನಷ್ಟ ಸಂಭವಿಸ್ತದೆ. ಅದಕ್ಕೆ ಲೀಗಲ್ ವಲ್ನರಬಿಲಿಟಿ ಅಂತೇಳಿ ಕರಿತಾ ಇದ್ವಿ. ಆ್ಯಂಡ್ ಕೀ ಪರ್ಸನಲ್ ಇನ್ ಆನ್ ಆರ್ಗನೈಸೇಷನ್, ಸಮ್ಟೈಮ್ಸ್ ಅಲ್ಲಿ ಕಂಪನಿ ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಿಂದ ಏನೋ ಒಂದಿಷ್ಟು ನಷ್ಟ ಆಗುತ್ತೆ, ಕೆಲಸಗಾರರ ಕಡೆಯಿಂದ ಆಗ್ಬೋದು, ಅಲ್ಲಿರ್ತಕ್ಕಂಥ ಅದರ್ ರಿಸೋರ್ಸ್ಗಳಿಂದ ಆಗ್ಬೋದು. ಒಟ್ಟಿನಲ್ಲಿ ನಮಗೆ ಒಂದಿಷ್ಟು ನಷ್ಟಗಳು ಸಂಭವಿಸ್ತಾ ಇರುತ್ತೆ. ಅದಕ್ಕೆ ನಾವು ಎಕ್ಸ್ಪ್ಲೋಜರ್ಸ್ ಟು ಲಾಸ್ ಅಂತೇಳಿ ಕರಿತಾ ಇದ್ವಿ. ನಷ್ಟಕ್ಕೆ ಒಗ್ಗಿಕೊಳ್ತಕ್ಕಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಈ ಬೇಸಿಕ್ ಟರ್ಮ್ಸ್ ಆಫ್ ಇನ್ಶೂರೆನ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಬೇಸಿಕ್ ಟರ್ಮ್ಸ್ಗಳನ್ನು ನೋಡ್ಲಿಕ್ಕೆ ಹೋದರೆ ಮತ್ತೆ ಲೈಫ್ ಆ್ಯನ್ಯುಟಿ ಅಂತೇಳಿ ಕರಿತಾ ಇದ್ವಿ, ಜೀವನ ವರ್ಷಾಸನ ಅಂತೇಳಿ ಕರಿತಾ ಇದ್ವಿ. ಲೈಫ್ ಆ್ಯನ್ಯುಟಿ ಈಸ್ ಅ ಫೈನಾನ್ಷಿಯಲ್ ಕಾಂಟ್ರಾಕ್ಟ್ ಇನ್ ದ ಫಾರ್ಮ್ ಆಫ್ ಆನ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ವಿಚ್ ದ ಸೆಲ್ಲರ್ ಇಟ್ ಮೀನ್ಸ್ ಇಸ್ಯೂರ್ ಟಿಪಿಕಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸಚ್ ಆಸ್ ದ ಲೈಫ್ ಇನ್ಶೂರೆನ್ಸ್ ಕಂಪನಿ. ನೋಡಿ ಲೈಫ್ ಆ್ಯನ್ಯುಟಿ ಅಂತಂದರೆ ಜೀವನ ವರ್ಷಾಸನ ಅಂತೇಳಿ ಕರಿತಾ ಇದ್ವಿ. ಸಿಂಪಲ್ ಆಗಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು LIC ಪಾಲಿಸಿಯನ್ನು ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಆ ಏಜೆಂಟ್ ಏನು ಹೇಳ್ತಾ ಇದ್ದೀನಿ, ನೋಡಿ 15 ವರ್ಷದವರೆಗೆ ನೀವು ಹಣವನ್ನು ತುಂಬ್ತಾ ಹೋಗ್ರಿ, ಅದು 20ನೇ ವರ್ಷಕ್ಕೆ ನಿಮಗೆ ಕ್ಲೇಮ್ ಆಗುತ್ತೆ. ಸೊ 20 ವರ್ಷದ ತನಕ ನಿಮಗೇನಾದರೂ ನಷ್ಟ ಆಗಿದ್ರೆ ಆ ನಷ್ಟವನ್ನು ಕಂಪನಿ ತುಂಬಿಕೊಡುತ್ತೆ ಅಂತ ಹೇಳುತ್ತೆ. ಹಾಗಾಗಿತ್ತಂದರೆ ಈ 20 ವರ್ಷದ ಡ್ಯೂರೇಷನ್ ಅದಲ್ಲ, ಈ 20 ವರ್ಷದವರೆಗೆ ನಾವು ಪಾಲಿಸಿಗೆ ಕವರ್ ನಮಗೇನಾದರೂ ನಷ್ಟ ಆಗಿತ್ತು ಅಂದ್ರೆ ನಷ್ಟವನ್ನು ಕವರ್ ಮಾಡಿ ಕೊಡ್ತೀವಿ ಅಂತ ಕಂಪನಿಯವರು ಹೇಳ್ತಾ ಇದ್ದಾರಲ್ಲ. ಹಾಗಾಗಿತ್ತು ಅಂದರೆ ಆ 20 ವರ್ಷಗಳ ಡ್ಯೂರೇಷನ್ಗೆ ಲೈಫ್ ಆ್ಯನ್ಯುಟಿ ಅಂತೇಳಿ ಕರಿತಾ ಇದ್ವಿ, ಜೀವನವಾಗಿರ್ತಕ್ಕಂಥ ವರ್ಷಾಸನ ಅಂತೇಳಿ ಕರಿತಾ ಇದ್ವಿ. ಎಸ್, ನಮಗಾಗ್ತಕ್ಕಂಥ ಡ್ಯೂರೇಷನ್ ಆಫ್ ದಿ ಪಾಲಿಸಿ ಅಂತೇಳಿ ಕೂಡ ಅಂದ್ರೂ ತಪ್ಪಲ್ಲ ಅಂತೇಳಿ ಕರಿತಾ ಇದ್ವಿ, ಲೈಫ್ ಆ್ಯನ್ಯುಟಿ ಅಂತೇಳಿ ಕರಿತಾ ಇದ್ವಿ. ನೆಕ್ಸ್ಟ್ ಬರ್ತಾ ಇರೋದು ಭಾಳ ಇಂಪಾರ್ಟೆಂಟ್, ನಾಮಿನೇಷನ್ ಅಂತೇಳಿ ಕರಿತಾ ಇದ್ವಿ. ಏನು ನಾಮಿನೇಷನ್ ಅಂತಂದರೆ ನಾಮ ನಿರ್ದೇಶನ ಮಾಡುವುದು. ಎಕ್ಸಾಂಪಲ್ ಆಗಿ ನಾನು ಪಾಲಿಸಿಯನ್ನು ಪರ್ಚೇಸ್ ಮಾಡಿದ್ದೀನಿ, ಸಮ್ಟೈಮ್ಸ್ ನಾನು ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ಳೋಣ. ನನಗೇನೋ ಬೈ ಆಕ್ಸಿಡೆಂಟ್ ಆಗಿ ಏನೋ ಸಮಸ್ಯೆ ಆಯಿತು. ಹಾಗಾಗಿತ್ತು ಅಂದರೆ ನನ್ನ ಬದಲಿಗೆ ನನಗೆ ಬರ್ತಕ್ಕಂಥ ಕ್ಲೇಮ್ ಅಮೌಂಟನ್ನು ರಿಸೀವ್ ಮಾಡೋರು ಯಾರಿಗೆ ಆ ಕ್ಲೇಮ್ ಅಮೌಂಟ್ ರಿಸೀವ್ ಆಗಬೇಕು, ಜವಾಬ್ದಾರಿ ಯಾರು? ಹಾಗಾಗಿತ್ತು ಅಂದರೆ ಪಾಲಿಸಿಯನ್ನು ಮಾಡುವಂಥ ಸಂದರ್ಭದಲ್ಲಿಯೇ ನನ್ನ ಬದಲಿಗೆ ಮತ್ತೊಬ್ಬ ವ್ಯಕ್ತಿಯನ್ನು ಜವಾಬ್ದಾರಿ ಅಂತೇಳಿ ಹಣವನ್ನು ಸ್ವೀಕಾರ ಮಾಡಲಿಕ್ಕೆ ಅಥವಾ ಏನೋ ಒಂದಿಷ್ಟು ಕಂಡೀಷನ್ಸ್ಗಳನ್ನ ಇಟ್ಕೊಂಡು ನನ್ನ ಬದಲಿ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಅಂತೇಳಿ ಅಂದುಕೊಂಡು ಆ ಪಾಲಿಸಿ ಕಂಪನಿದವರು ಒಂದಿಷ್ಟು ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ತಾ ಇದೆ, ನಾಮ ನಿರ್ದೇಶನಗಳನ್ನು ಮಾಡ್ತಾ ಇದೆ. ಅದಕ್ಕೆ ನಾಮಿನೇಷನ್ ಅಂತೇಳಿ ಕರಿತಾ ಇದ್ವಿ. ಇಟ್ ಈಸ್ ಅ ರೈಟ್ ಆಫ್ ದ ಪಾಲಿಸಿ ಹೋಲ್ಡರ್ on his or her own life designative a living person to receive the policy proceeds in the event of him prescribing predicing a nominee before the maturity of the policy ಅಂತೇಳಿ ಕರಿತಾ ಇದ್ವಿ. ಅಂದರೆ ಏನೋ ನಾಮನಿರ್ದೇಶನ ಅಂತೇಳಿ ಕರಿತಾ ಇದ್ವಿ. ಆ ಒಬ್ಬ ವ್ಯಕ್ತಿ ಅವನು ಅಥವಾ ಅವಳಾಗಿರ್ಬೋದು, ಅವನ ಬದಲಿಗೆ ಅಲ್ಲಿ ಮಾಡ್ತಕ್ಕಂತಹ ಪಾಲಿಸಿ ಪ್ರೊಸೀಡಿಂಗ್ಸ್ಗಳನ್ನು, ಆ ಪಾಲಿಸಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು, ಆ ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಳ್ಳಿಕ್ಕೆ, ಜವಾಬ್ದಾರಿ ಯಾರಿಗೆ ಸಂಬಂಧಪಡುತ್ತೆ ಆ ಪಾಲಿಸಿ ಮಾಡಿರ್ತಕ್ಕಂಥ ವ್ಯಕ್ತಿಯ ಬದಲಿಗೆ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನಾಮಿನೇಷನ್ ಮಾಡ್ತಾ ಇದ್ವಿ, ಅಂದರೆ ಕಂಪ್ನಿಗೆ ಹೇಳಿಕೊಡ್ತಾ ಇದ್ವಿ. ಸೊ ಅದಕ್ಕೆ ನಾವು ನಾಮಿನೇಷನ್ ಅಂತೇಳಿ ಕರಿತಾ ಇದ್ವಿ. ಇದು ಕೂಡ ಭಾಳ ಇಂಪಾರ್ಟೆಂಟು. ದೆನ್ ನಾಮಿನಿ ಅಂತೇಳಿ ಕರಿತಾ ಇದ್ವಿ. ಅಂದರೆ ನಾಮಿನಿ ಅಂತಂದರೆ ಅ ಪರ್ಸನ್ ಹೂ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಪಾಲಿಸಿ ಹೋಲ್ಡರ್ಸ್ ಅಂತೇಳಿ ಕರಿತಾ ಇದ್ವಿ. ಪಾಲಿಸಿ ಹೋಲ್ಡರ್ಗೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ರೆ, ನಮಗೇನೋ ಸಪೋಸ್ ಲಾಸ್ ಆಯಿತು ಅಂದರೆ ಸೊ ನನ್ನ ಬದಲಿಗೆ ಲಾಸನ್ನು ರಿಕವರಿ ಮಾಡಲಿಕ್ಕೆ ನಾವು ಯಾರೋ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಕೊಡ್ತಾ ಇದ್ವಿ. ಹಾಗಾಯ್ತಂದರೆ ಆ ಫ್ಯಾಮಿಲಿ ಮೆಂಬರ್ಸ್ನ ಕೊಡ್ತಕ್ಕಂಥ ಪ್ರೊಸೀಜರ್ಸ್ಗೆ ನಾಮಿನೇಷನ್ ಅಂತ ಕರೆದರೆ ಆ ಫ್ಯಾಮಿಲಿ ಮೆಂಬರ್ ಯಾರಾಗಿರುತ್ತಾರೋ, ಯಾವ ವ್ಯಕ್ತಿ ಆ ಪಾಲಿಸಿಗೆ ಸಂಬಂಧಪಟ್ಟಂಥ ರೆಸ್ಪಾನ್ಸಿಬಿಲಿಟಿನ ಹೊತ್ಕೋತಾನೋ ಅವನಿಗೆ ನಾಮಿನಿ ಅಂತೇಳಿ ಕರಿತಾ ಇದ್ವಿ. ಅವನಿಗೂ ಕೂಡ ನಾವು ನಾಮನಿರ್ದೇಶಿತ ಸದಸ್ಯ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಸ್ಟ್ರೇಂಜರ್ ಆಗಿರ್ಬೋದು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ವಸ್ತುವಿಗೆ ಸಂಬಂಧಪಟ್ಟಂಥ ಆ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಪಟ್ಟಂಥ ಲಾಸ್ ಆಗಿತ್ತು ಅಂದರೆ ಲಾಸನ್ನು ತಗೊಳ್ತಕ್ಕಂಥ ಅಥವಾ ಲಾಸನ್ನು ರಿಸೀವ್ ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಆರ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಆ ಜನರಲ್ ಬೇಸಿಕ್
ಟರ್ಮ್ಸ್ಗಳು ಯಾವುವು ಅಂತಂದರೆ ಮೊದಲನೇದಾಗಿ ಇನ್ಶೂರರ್ ಅಂತೇಳಿ ಕರಿತಾ ಇದ್ದೀವಿ, ಅಂದರೆ ವಿಮಾದಾರ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಇಟ್ ಮೀನ್ಸ್ ಪಾಲಿಸಿ ಕಂಪನಿ ಅಂತೇಳಿ ಕೂಡ ಕರ್ತರು, ಇನ್ಶೂರೆನ್ಸ್ ಕಂಪನಿ ಅಂದ್ರೂ ಪರವಾಗಿಲ್ಲ. ಸೆಕೆಂಡ್ ಅವನು ಇನ್ಸೂರ್ಡ್ ಅಂತೇಳಿ ಕರಿತಾ ಇದ್ದೀವಿ, ಆ ವ್ಯಕ್ತಿ ಅಥವಾ ಸಂಸ್ಥೆ ಪಾಲಿಸಿ ಪರ್ಚೇಸ್ ಮಾಡಿರ್ತಕ್ಕಂಥ ವ್ಯಕ್ತಿ ವಿಮಾ ಕರ್ತೃ ಅಂತೇಳಿ ಕರಿತಾ ಇದ್ದೀವಿ. ಪ್ರೀಮಿಯಂ ಅಥವಾ ಕಂತುಗಳು ಅಂತೇಳಿ ಕರಿತಾ ಇದ್ದೀವಿ. ಇನ್ಸ್ಟಾಲ್ಮೆಂಟ್ ವೈಸ್ ಆಗಿ ನಾವು ಅಮೌಂಟನ್ನು ತುಂಬಲಿಕ್ಕೆ ತಯಾರಾಗಿರ್ತೀವಲ್ಲ, ಸೊ ಆ ಇನ್ಸ್ಟಾಲ್ಮೆಂಟ್ದ ಡ್ಯೂರೇಷನ್ಗೆ ನಾವು ಪ್ರೀಮಿಯಂ ಅಂತೇಳಿ ಕರಿತಾ ಇದ್ದೀವಿ. ಪಾಲಿಸಿ ಅಂತಂದರೆ ಅದೇ ರಿಟರ್ನ್ ಕಾಂಟ್ರಾಕ್ಟು ಅಥವಾ ನಾವು ಸರ್ಟಿಫಿಕೇಟ್ ಆಫ್ ಇನ್ಸೂರೆನ್ಸ್ ಕಂಪನಿಯಿಂದ ನಾವೇನಾದರೂ ಒಪ್ಪಿಗೆಯನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಪಾಲಿಸಿ ಅಂತೇಳಿ ತಗೋತೀವಿ. ಪರ್ಚೇಸ್ ಮಾಡಿದ್ದಕ್ಕೆ ಪಾಲಿಸಿ ಅಂತೇಳಿ ಕರಿತಾ ಇದ್ವಿ. ಎಕ್ಸ್ಪ್ಲೋಜರ್ ಟು ಲಾಸ್ ಅಂತೇಳಿ ಕರಿತಾ ಇದ್ವಿ. ನಷ್ಟಕ್ಕೆ ಒಡ್ಡಿಕೊಳ್ಳೋದು 4 ಪ್ರಕಾರದಲ್ಲಿ ನಾವು ನಷ್ಟಕ್ಕೆ ಒಡ್ಡಿಕೊಳ್ತಾ ಇದ್ವಿ. ಅದು ಪ್ರಾಪರ್ಟಿ ಇರ್ಬೋದು, ಇನ್ಕಮ್ ಇರ್ಬೋದು, ಲೀಗಲ್ ವಲ್ಬರಲಿಟಿ ಇರ್ಬೋದು, ಅಥವಾ ಕೀ ಪರ್ಸನಲ್ ಪ್ರಕಾರವಾಗಿ ಪ್ರಮುಖ ವ್ಯಕ್ತಿಗಳಿಂದಾಗಿ ನಷ್ಟ ಸಂಭವಿಸ್ತಾ ಇರ್ಬೋದು. ಅದನ್ನು ಬಿಟ್ಟರೆ ಲೈಫ್ ಎನ್ಯುಟಿ, ಜೀವನ ವರ್ಷಾಸನ ಅಂತೇಳಿ ಕರಿತಾ ಇದ್ವಿ. ಎಷ್ಟು ವರ್ಷದವರೆಗೆ, ಎಷ್ಟು ಟೈಮ್ ಅವಧಿಯವರೆಗೆ ನಾವು ಇಲ್ಲಿ ಇನ್ಸೂರೆನ್ಸನ್ನು ಮಾಡಿಸ್ತಾ ಇದ್ವಿ, ಅದಕ್ಕೆ ಲೈಫ್ ಎನ್ಯುಟಿ ಅಂತೇಳಿ ಕರಿತಾ ಇದ್ವಿ. ಅದನ್ನು ಬಿಟ್ಟರೆ ನಾಮಿನೇಷನ್, ಅಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶಿತ ಮಾಡ್ತಾ ಇದ್ವಿ. ನಮ್ಮ ಬದಲಿಗೆ ಮತ್ತೊಬ್ಬ ವ್ಯಕ್ತಿ ನಷ್ಟವನ್ನು ಸ್ವೀಕಾರ ಮಾಡ್ಬೋದು ಅಂತೇಳಿ ನಮ್ಮ ಬದಲಿಗೆ ಮತ್ತೊಬ್ಬ ವ್ಯಕ್ತಿನ ಅಲ್ಲಿ ನಾಮನಿರ್ದೇಶಿತ ಮಾಡಿಸ್ತಕ್ಕಂಥ ಪ್ರಕ್ರಿಯೆಗೆ ನಾಮಿನೇಷನ್ ಅಂತ ಕರೆದರೆ, ಯಾವ ವ್ಯಕ್ತಿ ನಾಮನಿರ್ದೇಶಿತ ಆಗಿರ್ತಾನೋ ಅವನಿಗೆ ನಾವು ಇಲ್ಲಿ ನಾಮಿನಿ ಅಂತೇಳಿ ಕರಿತಾ ಇದ್ವಿ. ಏನಪ್ಪ ಇದರ ಅರ್ಥ ಅಂದರೆ, ನಮಗೆ ಆಗಿರುವಂಥ ನಷ್ಟ ನಾವೊಂದು ವೇಳೆ ಇರಲಿಲ್ಲ ಅಂದರೆ ನಮ್ಮ ಬದಲಿಗೆ ಮತ್ತೊಬ್ಬ ವ್ಯಕ್ತಿಗೆ ಕೊಡಿ, ಆ ನಷ್ಟ ಪರಿಹಾರವನ್ನು ಅವರಿಗೆ ಕೊಡಿ, ನಮಗೆ ಬರ್ತಕ್ಕಂಥದ್ದು ಏನೇನಿದನೋ ಅದೆಲ್ಲವನ್ನೂ ಕೂಡ ರೋಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲವನ್ನೂ ಕೂಡ ಅವನಿಗೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ನಾವು ಒಪ್ಪಂದವನ್ನು ಮಾಡಿಕೊಂಡು ನನ್ನ ಬದಲಿಗೆ ಮತ್ತೊಬ್ಬ ವ್ಯಕ್ತಿ ಹೆಸರನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೊಡ್ತಾ ಇದ್ವಲ್ಲ, ಅದಕ್ಕೆ ನಾಮಿನಿ ಅಂತೇಳಿ ಕರಿತಾ ಇದ್ವಿ. ಸೊ ಹಾಗಾಗಿತ್ತು ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಬೇಸಿಕ್ ಟರ್ಮ್ಸ್ ಆಫ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಆ್ಯಂಡ್ ರಿಮೈನಿಂಗ್ ಪಾಯಿಂಟ್ಸನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಹೇಳ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೆ ನನ್ನ ಕ್ಲಾಸನ್ನು ನೋಡ್ತಾ ಇರಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸನ್ನು ಇಲ್ಲಿ ಮುಕ್ತಾಯ ಮಾಡಿದ್ರಿ. ಸೊ ಆಲ್ ಸ್ಟೂಡೆಂಟ್ಸ್ ಬಿ ಇನ್ ಟಚ್. ಓಕೆ, ಥ್ಯಾಂಕ್ ಯು.